ಹಾಯ್ ಹಲೋ ನಮಸ್ಕಾರ. ಲಾಸ್ಟ್ ಮಿನಿಟ್ ಮ್ಯಾಜಿಕ್ಸ್ನ ಈ ವಿಡಿಯೋದಲ್ಲಿ ನಾವು ವಿಲಿಯಂ ಬಟ್ಲರ್ ಯೇಟ್ಸ್ ಅಥವಾ WB ಯೇಟ್ಸ್ ಅವರು ಬರ್ತಿರುವ ಬ್ಯೂಟಿಫುಲ್ ಪೊಯಮ್ ವೆನ್ ಯು ಆರ್ ಓಲ್ಡ್ನ ಶಾರ್ಟ್ ಆಗಿ ಸಮರೈಸ್ ಮಾಡೋಣ. ಪೊಯಮ್ ಒಳಗೆ ಹೋಗೋಕ್ಕೆ ಮುಂಚೆ ಶಾರ್ಟ್ ಆಗಿ ಇದರ ಒಂದು ಕಾಂಟೆಕ್ಸ್ಟ್ ನೋಡೋಣ. WB ಯೇಟ್ಸ್ ಅವರು 1892 ಈ ಪೊಯಮ್ನ ಕಂಪೋಸ್ ಮಾಡ್ತಾರೆ. 1893 ದ ರೋಸ್ ಅನ್ನೋ ಕಲೆಕ್ಷನಲ್ಲಿ ಇದನ್ನ ಪಬ್ಲಿಷ್ ಮಾಡ್ತಾರೆ. ಈ ಪೊಯಮ್ ಯಾರಿಂದ ಇನ್ಸ್ಪೈರ್ ಆಗಿದೆ ಅಂದರೆ ಮೌಡ್ ಗೊನ್ನೆ ಅಲ್ಲ, ಮೌಡ್ ಗಾನ್. ಇವರೊಬ್ಬರು ಐರಿಷ್ ನ್ಯಾಷನಲಿಸ್ಟ್ ಮತ್ತು ಆ್ಯಕ್ಟ್ರೆಸ್ ಆಗಿರ್ತಾರೆ. ಈಚ್ ಇವ್ರನ್ನ ತುಂಬ ಡೀಪಾಗಿ ಲವ್ ಮಾಡಿರ್ತಾರೆ. ಎಷ್ಟೋ ಪ್ರಪೋಸ್ ಮಾಡಿದ್ರು ಮೌಡ್ ಗಾನ್ ಏನು ಮಾಡ್ತಾರೆ, ಇವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಈ ಒಂದು ಅನ್ಫುಲ್ಫಿಲ್ಡ್ ಲವ್, ಈ ಒಂದು ಒನ್ ಸೈಡೆಡ್ ಲವ್ವಿನ ಒಂದು ಪೇಯ್ನಿಂದ WB ಯೇಟ್ಸ್ ಅವರು ಈ ಪೊಯಮ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಈ ಪೊಯಮ್ನ ಬರೀತಾರೆ. ಸೊ ಡೈರೆಕ್ಟ್ಲಿ ನಾವು ಪೊಯಮಿಗೆ ಹೋಗೋಣ. ಈ ಪೊಯಮಲ್ಲಿ 3 ಸ್ಟ್ಯಾನ್ಸಸ್ ಇದೆ. ಈ 3 ಸ್ಟ್ಯಾನ್ಸಸ್ನ ನಾವು ಹೇಗೆ ಒಂದು ಕೋಡಿಂದ ನಾವು ಮೆಮೊರೈಸ್ ಮಾಡೋದಂದರೆ ಕಾಲ್, ಕಾಂಟ್ರಾಸ್ಟ್ ಮತ್ತು ಕಾಂಟೆಂಪ್ಲೇಟ್. ಸೊ ಫಸ್ಟ್ ಸ್ಟ್ಯಾನ್ಸದಲ್ಲಿ WB ಯೇಟ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ ಬೇಸಿಕಲಿ ಒಂದು ಕಾಲ್ ಕೊಡ್ತಾರೆ. ಯಾರಿಗೆ? ಮೌಡ್ ಗಾನಿಗೆ. ಏನಂದರೆ ವೆನ್ ಯು ಆರ್ ಓಲ್ಡ್ ಆ್ಯಂಡ್ ಗ್ರೇ ಆ್ಯಂಡ್ ಫುಲ್ ಆಫ್ ಸ್ಲೀಪ್ ಆ್ಯಂಡ್ ನಾಡಿಂಗ್ ಬೈ ದ ಫೈರ್ ಟೇಕ್ ಡೌನ್ ದಿಸ್ ಬುಕ್, ಸ್ಲೋಲಿ ರೀಡ್ ಆ್ಯಂಡ್ ಡ್ರೀಮ್ ಆಫ್ ದ ಸಾಫ್ಟ್ ಲುಕ್ ಯೋರ್ ಐಸ್ ಹ್ಯಾಡ್ ಒನ್ಸ್ ಆ್ಯಂಡ್ ಆಫ್ ದ ಶ್ಯಾಡೋಸ್ ಡೀಪ್. ಸೊ WB ಯೇಟ್ಸ್ ಅವ್ರು ಬೇಸಿಕ್ಲಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಒಂದು ಕರೆ ಕೊಡ್ತಿದ್ದಾರೆ ಮೌಡ್ ಗಾನಿಗೆ. ಏನಂದರೆ ಯಾವಾಗ ನಿನಗೆ ವಯಸ್ಸಾಗತ್ತಲ್ಲ, ಆಮೇಲೆ ಫುಲ್ ಆಫ್ ಗ್ರೇ ಹೇರ್ಸ್ ಇರುತ್ತೆ, ನಿದ್ದೆ ಬರ್ತಾ ಇರುತ್ತೆ, ನೀನು ಫೈರ್ ಪಕ್ಕ ಕುತ್ಕೊಂಡು ಸುಮ್ಮನೆ ನೋಡ್ ಮಾಡ್ತಿರ್ತೀಯ, ಆವಾಗ ಈ ಬುಕ್ನ ತೊಗೊಂಡು ಸ್ಲೋವಾಗಿ ರೀಡ್ ಮಾಡು. ಯಾವುದ್ರ ಬಗ್ಗೆ? ನಿನ್ನ ಕಣ್ಗಳ ಬಗ್ಗೆ. ನಿನ್ನ ಕಣ್ಗಳಲ್ಲಿ ಆ ಒಂದು ಸಾಫ್ಟ್ ಲುಕ್ ಮತ್ತು ಅದ್ರ ಶ್ಯಾಡೋಸ್ ಇದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಿದ್ದಾರೆ. ಕಂಟಿನ್ಯೂ ಮಾಡ್ತಾ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ WB ಯೇಟ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ ಕಾಂಟ್ರಾಸ್ಟ್ ಮಾಡ್ತಿದ್ದಾರೆ. ಹೇಗೆ ಇತರ ಮೆನ್ಗಳು ಅವ್ರನ್ನ ಪ್ರೀತಿ ಮಾಡಿದ್ರು, ಅವ್ರಿಗಿಂತ ಬೆಟರ್ ಆಗಿ ಇವ್ರು ಹೇಗೆ ಪವಿತ್ರವಾಗಿ ಇವ್ರನ್ನ ಪ್ರೀತಿ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಹೌ ಮೆನಿ ಲವ್ಡ್ ಯುವರ್ ಮೂಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್ ಆ್ಯಂಡ್ ಲವ್ಡ್ ಯುವರ್ ಬ್ಯೂಟಿ ವಿತ್ ಲವ್ ಫಾಲ್ಸ್ ಔಟ್ ಟ್ರೂ, ಬಟ್ ಒನ್ ಮ್ಯಾನ್ ಲವ್ಡ್ ದ ಪಿಲಿಗ್ರಿಮ್ ಸೋಲ್ ಇನ್ ಯು ಆ್ಯಂಡ್ ಲವ್ಡ್ ದ ಸಾರೋಸ್ ಆಫ್ ಯೋರ್ ಚೇಂಜಿಂಗ್ ಫೇಸ್. ಹೇಗೆ ತುಂಬ ಜನ ನಿನ್ನ ಬಾಡಿ ಮೂಮೆಂಟ್ಸ್ನ ಪ್ರೀತಿ ಮಾಡಿದ್ರು, ನಿನ್ನ ಬ್ಯೂಟಿನ ಪ್ರೀತಿ ಮಾಡಿದ್ರು, ಅದು ಟ್ರೂ ಲವಿಂದ ಅದು ಆಗಲಿ ಫೇಕ್ ಲವಿಂದನೂ ಆಗಲಿ, ಬಟ್ ಒಬ್ಬ ಮನುಷ್ಯ ನಿನ್ನ ಬ್ಯೂಟಿಗಿಂತ ನಿನ್ನ ಒಳಗಿರೋ ಆ ಸೋಲ್ ಇದೆಯಲ್ಲ, ಆ ಒಂದು ಆತ್ಮನ ಪ್ರೀತಿ ಮಾಡ್ತಾನೆ, ನಿನ್ನ ಮುಖದಲ್ಲಿರುವ ಆ ಒಂದು ಚೇಂಜಸ್, ಆ ಒಂದು ಸಾರೋಫುಲ್ ಚೇಂಜಸ್ನ ಪ್ರೀತಿ ಮಾಡ್ತಾನೆ ಅಂತ ಯೇಟ್ಸ್ ಅವ್ರು ಬರೀತಿದ್ದಾರೆ. ಇಲ್ಲಿ ಅವ್ರು ಬೇಸಿಕ್ಲಿ ಏನು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದರೆ, ನೋಡು ತುಂಬ ಜನ ನಿನ್ನ ಔಟ್ವರ್ಡ್ ಅಪಿರಿಯನ್ಸ್ನ, ನಿನ್ನ ಬ್ಯೂಟಿನ ಪ್ರೀತಿ ಮಾಡಿದ್ರು, ಬಟ್ ನಾನು ನಿನ್ನ ಬ್ಯೂಟಿನ ನೋಡಲಿಲ್ಲ, ನಿನ್ನ ಒಳಗಿರೋ ಒಂದು ಸೋಲ್ನ ನೋಡಿ, ನಿನ್ನ ಒಂದು ಆತ್ಮನ ನೋಡಿ ನಾನು ಪ್ರೀತಿ ಮಾಡ್ತಾಯಿದ್ದೀನಿ ಅಂತ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ಫೈನಲಿ ಥರ್ಡ್ ಮತ್ತು ಲಾಸ್ಟ್ ಸ್ಟ್ಯಾನ್ಸದಲ್ಲಿ WB ಯೇಟ್ಸ್ ಅವರು ಕಾಂಟೆಂಪ್ಲೇಷನ್ ಬಗ್ಗೆ ಮಾತಾಡ್ತಿದ್ದಾರೆ. ಏನಂದರೆ ಅದು ಯೋಚನೆ ಮಾಡೋದ್ರ ಬಗ್ಗೆ. ಆ್ಯಂಡ್ ಬೆಂಡಿಂಗ್ ಡೌನ್ ಬಿಸೈಡ್ ದ ಗ್ಲೋಯಿಂಗ್ ಬಾರ್ಸ್ murmur a little sadly how love fled and paced upon the mountains overhead and hid its face amid the crowd of stars. ಸೊ WB ಯೇಟ್ಸ್ ಅವ್ರು ಏನು ಕಾಂಟೆಂಪ್ಲೇಟ್ ಮಾಡೋಕ್ಕೆ ಹೇಳ್ತಿದ್ದಾರೆ ಅಂದರೆ, ಯಾವಾಗ ಈ ಗ್ಲೋಯಿಂಗ್ ಬಾರ್ಸ್ ಅಂದರೆ ಈ ಬೆಂಕಿ ಪಕ್ಕ ಕುತ್ಕೊಂಡು ನೀವು ಬೆಂಡ್ ಡೌನ್ ಮಾಡ್ತೀಯಲ್ಲ, ಸ್ಲೋಗಿ ಮರ್ಬರ್ ಮಾಡು, ಅಯ್ಯಯ್ಯೋ ಹೇಗೆ ಲವ್ ಓಡೋಯ್ತಲ್ಲ. ಎಲ್ಲಿ ಓಡೋಯ್ತಂದರೆ ಪೇಸ್ಡ್ ಅಪಾನ್ ದ ಮೌಂಟೇನ್ಸ್ ಮೇಲೆ ಓಡೋಯ್ತು. ಅಂದರೆ ಮೌಂಟೇನ್ಸಲ್ಲಿ ಏನು ಸಿಂಬಲೈಸ್ ಮಾಡುತ್ತೆ ಅಂದರೆ ಡಿಸ್ಟೆನ್ಸ್ ಸಿಂಬಲೈಸ್ ಮಾಡುತ್ತೆ. ಆ್ಯಂಡ್ ಹಿಡ್ ಇಟ್ಸ್ ಫೇಸ್ ಅಮಿಡ್ ಅ ಕ್ರೌಡ್ ಆಫ್ ಸ್ಟಾರ್ಸ್, ಅಂದರೆ ಕ್ರೌಡ್ ಆಫ್ ಸ್ಟಾರ್ಸ್ ಇಲ್ಲಿ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಮಿಸ್ಟ್ರಿ. ಸೊ ಇನ್ ಟೋಟಲ್ WB ಯೇಟ್ಸ್ ಅವ್ರು ಏನು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದರೆ, ಯಾವಾಗ ನೀನು ಹೆಂಗಾಗಿದ್ದೆ, ಯಾರು ನಿನ್ನ ಬ್ಯೂಟಿನ ನೋಡಿ ಪ್ರೀತಿ ಮಾಡಿದ್ರು, ನೀನು ಅವ್ರಿಗೆ ಪ್ರಯಾರಿಟಿ ಕೊಟ್ಟೆ, ಬಟ್ ಇವಾಗ ನೀನು ಓಲ್ಡ್ ಆಗಿದೆಯಲ್ಲ, ಇವಾಗ ನೀನು ಲವ್ ಎಲ್ಲಿ ಇತ್ತು ಅಂತ ಹುಡುಕ್ತಾ ಇದೆಯಾ, ಯಾರು ನಿನ್ನ ಟ್ರೂ ಆಗಿ ಲವ್ ಮಾಡಿದ್ರು ಅಂತ ಹುಡುಕ್ತಿದ್ಯಾ, ಬಟ್ ಆ ಲವ್ ಏನಾಗಿದೆ ಓಡೋಯ್ತು, ಅದು ಇವಾಗಿಲ್ಲ ಅಂತ ಇನ್ ಕನ್ಕ್ಲೂಷನಲ್ಲಿ WB ಯೇಟ್ಸ್ ಅವರು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಈ ಪೊಯಮ್ ನಿಮಗೆ ಇಷ್ಟ ಆಯ್ತು ಅಂತ ನಾನು ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಈ ಪೊಯಮ್ ನಿಮಗೆ ತುಂಬ ರಿಲೇಟ್ ಆಗ್ತಿದೆ ಅಂದರೆ ಒಂದು ಕಾಮೆಂಟು ಮಾಡಿ. ನೆಕ್ಸ್ಟ್ ಪೊಯಮಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.